ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಾರದಾ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತು ಈ ರೀತಿ ಪೋಂಚ ಹಾಕೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು 1 ಇಯರ್ಸ್ ಬೇಬಿಗೆ ಕರೆಕ್ಟ್ ಆಗುತ್ತೆ. ಬ್ಯಾಕ್ ಸೈಡ್ ಬರುತ್ತೆ, ಇದು ಫ್ರಂಟ್ ಸೈಡು. ನೋಡಿ, ಇಲ್ಲಿ ಫ್ಲವರ್ ಬದಲಿಗೆ ನಾನು ಬಟರ್ಫ್ಲೈನ ಹಾಕಿದ್ದೀನಿ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ನಾನು ವೈಟ್ ಕಲರ್ ತೊಗೊಂಡಿದ್ದೀನಿ, ಪಿಕಾ ಗ್ರೀನ್ ತೊಗೊಂಡಿದ್ದೀನಿ. ನಾನು ವರ್ಧಮಾನ್ ನಿಟ್ಟಿಂಗ್ ವೂಲ್ ತೊಗೊಂಡಿದ್ದೀನಿ. ಇದು 4th ಲೆವೆಲದ್ದು. ಫಸ್ಟಿಗೆ ನಾನು ಪಿಕಾ ಗ್ರೀನಿಂದ ಸ್ಟಾರ್ಟ್ ಮಾಡ್ತೀನಿ. ಫಸ್ಟಿಗೆ ನಾವು 68 ಚೈನ್ ಹಾಕೋಬೇಕು. ಫಸ್ಟಿಗೆ ಒಂದು ಲಾಕ್ ಮಾಡಿಕೊಂಡು ನೋಡಿ ಈ ರೀತಿ ಚೈನ್ ಹಾಕ್ತಾ ಹೋಗಬೇಕು. 2 3 4 5 6 7 8 9 10. ನೋಡಿ ಇದೇ ರೀತಿಯೇ 68 ಚೈನ್ ಹಾಕೋಬೇಕು. ಫ್ರೆಂಡ್ಸ್, ನಾನು ಹುಕ್ ಸೈಜು 3.5 mm ತಗೊಂಡಿದ್ದೀನಿ. ಇದೇ ರೀತಿ 68 ಚೈನ್ ಹಾಕ್ಕೊಳ್ಳಿ. ನೋಡಿ, ನಾನು 68 ಚೈನ್ ಹಾಕ್ಕೊಂಡಿದ್ದೀನಿ. ನಿಮಗೆ ಇನ್ನಚೂರು ದೊಡ್ಡ ಬೇಕು ಅಂತ ಅನಿಸಿದರೆ ಒಂದು 2 ಚೈನ್ ಎಕ್ಸ್ಟ್ರಾ ಸೇರಿಸ್ಕೋಬೋದು. ನೋಡಿ, ಈ ರೀತಿ ಸ್ಟ್ರೈಟ್ ಈ ರೀತಿ ಮಾಡಿಕೊಂಡು ಫಸ್ಟ್ ಚೈನ್ ಇದೆಯಲ್ಲ ಅಲ್ಲಿಗೆ ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ಹೀಗೆ ಮತ್ತು ಈಗ ನಾವು ಡಬಲ್ ಕ್ರೋಶೆ ಹಾಕ್ತಾ ಹೋಗೋಣ. 68 ಡಬಲ್ ಕ್ರೋಶೆ ಹಾಕೋಬೇಕು. ಫಸ್ಟಿಗೆ 3 ಚೈನ್ ಹಾಕೊಳ್ಳೋಣ. 3 ಚೈನನ್ನು ಒಂದು ಡಬಲ್ ಕ್ರೋಶೆ ಅಂತ ಕೌಂಟ್ ಆಗುತ್ತೆ. ನೋಡಿ, ನೆಕ್ಸ್ಟ್ ಚೈನಿಂದ ಒಂದೊಂದು ಡಬಲ್ ಕ್ರೋಶೆ. ಟೂ 3 4 5 6 7 8 9 10. ನೋಡಿ, ಈ ರೀತಿ ಫುಲ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನು 68 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಫಸ್ಟಿಗೆ 3 ಚೈನ್ ಹಾಕಿದ್ವಲ್ಲ, 3rd ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ. ನೋಡಿ, ಹೀಗೆ ಈಗ ನಾವು ಡಿವೈಡ್ ಮಾಡ್ಕೋಬೇಕು. ನೋಡಿ, ಹೀಗೆ ಫಸ್ಟಿಗೆ ಒಂದು ಇಲ್ಲೊಂದು ಸ್ಟಿಚ್ ಮಾರ್ಕರ್ ಹಾಕ್ಕೊಂಡು (34) ಈ ಕಡೆ ಹಾಕ್ಕೊಳ್ಳೋಣ. ನೋಡಿ, ಇಲ್ಲಿಂದ 1 2 3 4 5 6 7 8 9 10 11 12 13. ನೋಡಿ, 34 68ಅಲ್ಲಿ 34 ಈ ಕಡೆ, 34 ಈ ಕಡೆ. ನೋಡಿ ಫ್ರೆಂಡ್ಸ್, ಇಲ್ಲಿಂದ ನಾವು ಪ್ಯಾಟರ್ನ್ ಸ್ಟಾರ್ಟ್ ಮಾಡೋಣ. ನೋಡಿ, ಫಸ್ಟಿಗೆ 3 ಚೈನ್ ಹಾಕ್ಕೊಂಡು ನೋಡಿ ಅದೇ ಸ್ಪೇಸಲ್ಲಿ 3 ಡಬಲ್ ಕ್ರೋಶೆ 3 ಚೈನನ್ನು ಸೇರಿಸಿ
3 ಡಬಲ್ ಕ್ರೋಶೆ, 2 ಚೈನ್ ಮತ್ತು 3 ಡಬಲ್ ಕ್ರೋಶೆ. ನೋಡಿ ಹೀಗೆ ಇದೊಂದು ಕಾರ್ನರ್. ನೋಡಿ ಇಲ್ಲಿ ಸ್ಟಿಚ್ ಮಾರ್ಕರ್ ಹಾಕೊಳ್ಳೋಣ. ಮತ್ತು ಈಗ 1 ಚೈನ್ ಹಾಕ್ಕೊಂಡು ನೋಡಿ ಈ ಡಬಲ್ ಕ್ರೋಶನ ಇದನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ 1, ಅದರ ನೆಕ್ಸ್ಟಲ್ಲಿ 2, ಅದರ ನೆಕ್ಸ್ಟಲ್ಲಿ ಮತ್ತೆ 3. ನೋಡಿ 3 ಡಬಲ್ ಕ್ರೋಶೆ, ಮತ್ತೆ 1 ಚೈನ್, ಕೆಳಗಡೆ ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ 1, ನೆಕ್ಸ್ಟಲ್ಲಿ 2, ನೆಕ್ಸ್ಟಲ್ಲಿ 3, 1 ಚೈನ್, ಮತ್ತು ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ 1, 2, 3, 1 ಚೈನ್, ಮತ್ತು ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ 1 ಡಬಲ್ ಕ್ರೋಶೆ, 2, 3, 1 ಚೈನ್, ಮತ್ತು ಒಂದು ಸ್ಟಿಚ್ಚನ್ನು ನೋಡಿ ಈ ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ 1, 2, 3. 1, 2, 3. 1 ಚೈನ್, ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಮತ್ತೆ 1, 2, 3. 1 ಚೈನ್, ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ಮತ್ತೆ 1, 2, 3. 1 ಚೈನ್, ನೋಡಿ ಒಂದು ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ನಾವು ಮತ್ತೀಗ ಕಾರ್ನರ್ ಹಾಕೋಬೇಕು. ನೋಡಿ ಇದನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ 1, 2, 3. 3 ಡಬಲ್ ಕ್ರೋಶೆ, 2 ಚೈನ್ ಮತ್ತು 3 ಡಬಲ್ ಕ್ರೋಶೆ ಸೇಮ್ ಸ್ಪೇಸಲ್ಲಿ. ನೋಡಿ ಹೀಗೆ ಸ್ಟಿಚ್ ಮಾರ್ಕರ್ ಹಾಕೊಳ್ಳೋಣ. 2 ಚೈನ್ ಹಾಕಿದ್ದೀವಲ್ಲ ಅಲ್ಲಿ ನೋಡಿ ಕಾರ್ನರಲ್ಲಿ ಹೀಗೆ ಬರುತ್ತೆ. 3 ಡಬಲ್ ಕ್ರೋಶೆ, 2 ಚೈನ್, 3 ಡಬಲ್ ಕ್ರೋಶೆ. ಮತ್ತು ನೆಕ್ಸ್ಟ್ 1 ಚೈನ್, ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ 1, ನೆಕ್ಸ್ಟಲ್ಲಿ 1, ಅದರ ನೆಕ್ಸ್ಟಲ್ಲಿ 1, 3 ಡಬಲ್ ಕ್ರೋಶೆ, 1 ಚೈನ್, ಮತ್ತು ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಮತ್ತೆ ಇದೇ ರೀತಿ ಹಾಕೊಂಡು ಹೋಗೋದು. ನೋಡಿ ಹೀಗೆ ಕಾರ್ನರಲ್ಲಿ ಮಾತ್ರ 3 ಡಬಲ್ ಕ್ರೋಶೆ, 2 ಚೈನ್, 3 ಡಬಲ್ ಕ್ರೋಶೆ. ನೋಡಿ ಮೇಲೆ ಒಂದು ಚೈನ್ ಹಾಕ್ಕೊಳ್ಬೇಕು, ಕೆಳಗಡೆ ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಬೇಕು. ಇದೇ ರೀತಿಯೇ ಹಾಕ್ಕೊಳ್ಳಿ, ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ಫಸ್ಟಿಗೆ 3 ಚೈನ್ ಹಾಕಿದ್ವಲ್ಲ, 3rd ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ಹೀಗೆ ಮತ್ತೆ ಈಗ 2 ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ನೋಡಿ ಇಲ್ಲಿ
ನಾವು 2 ಚೈನ್ ಹಾಕಿದ್ವಲ್ಲ, ಇಲ್ಲಿಗೆ ನಾವು ಬರಬೇಕು. ಇಲ್ಲೇ ನಾವು ಕಾರ್ನರ್ ಹಾಕ್ಕೊಳ್ಳೋದು. ತ್ರೀ ಚೈನ್ ಹಾಕ್ಕೊಂಡು ಟೂ ಡಬಲ್ ಕ್ರೋಶೆ, ಟೂ ಚೈನ್ ಮತ್ತು 3 ಡಬಲ್ ಕ್ರೋಶೆ, 2 3. ನೋಡಿ, ಹೀಗೆ ಕಾರ್ನರಲ್ಲಿ ಇದೇ ರೀತಿನೇ ಹಾಕ್ಕೊಳ್ಬೇಕು. 3 ಡಬಲ್ ಕ್ರೋಶೆ, 2 ಚೈನ್, 3 ಡಬಲ್ ಕ್ರೋಶೆ. ನೆಕ್ಸ್ಟ್ ಮತ್ತೆ 1 ಚೈನ್ ಹಾಕ್ಕೊಂಡು, ನೋಡಿ 1 ಚೈನ್ ಗ್ಯಾಪ್ ಇದೆಯಲ್ಲ, ಇಲ್ಲಿ 3 ಡಬಲ್ ಕ್ರೋಶೆ, 1 2 3. ಮತ್ತೆ 1 ಚೈನ್, ಮತ್ತು ನೆಕ್ಸ್ಟ್ 1 ಚೈನ್ ಗ್ಯಾಪಲ್ಲಿ ಮತ್ತೆ 3 ಡಬಲ್ ಕ್ರೋಶೆ, 2 3. 1 ಚೈನ್, ಮತ್ತು ನೆಕ್ಸ್ಟ್ 1 ಚೈನ್ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆ, 1 2 3. 1 ಚೈನ್ ಮತ್ತು 3 ಡಬಲ್ ಕ್ರೋಶೆ, 2 3. 1 ಚೈನ್, 3 ಡಬಲ್ ಕ್ರೋಶೆ. ನೋಡಿ, ಹೀಗೆ ನೋಡಿ. ಮತ್ತೆ ಕಾರ್ನರಿಗೆ 3 ಡಬಲ್ ಕ್ರೋಶೆ, 2 ಚೈನ್ ಮತ್ತು 3 ಡಬಲ್ ಕ್ರೋಶೆ, 2 3. 2 ಚೈನ್ ಗ್ಯಾಪಲ್ಲಿ ಸ್ಟಿಚ್ ಮಾರ್ಕರ್ ಹಾಕೊಳ್ಳೋಣ. ಮತ್ತೆ 1 ಚೈನ್ ಹಾಕಿ, ಮತ್ತೆ 1 ಚೈನ್ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆ. ನೋಡಿ, ಹೀಗೆ ಫ್ರೆಂಡ್ಸ್ ಇದೇ ರೀತಿಯೇ ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಹಾಕ್ಕೊಂಡೆ. 1 ಚೈನ್ ಹಾಕಿ, ಥರ್ಡ್ ಚೈನ್ ಇದೆಯಲ್ಲ, ಸ್ಲಿಪ್ ಸ್ಟಿಚ್, ಮತ್ತೆ ಸೇಮ್ 2 ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ನಮಗೆ ಇಲ್ಲಿ 2 ಚೈನ್ ಗ್ಯಾಪಲ್ಲಿ ಬರಬೇಕು. ಮತ್ತೆ 3 ಚೈನ್, 2 ಡಬಲ್ ಕ್ರೋಶೆ, 2 ಚೈನ್ ಮತ್ತು 3 ಡಬಲ್ ಕ್ರೋಶೆ. ನೋಡಿ, ಹೀಗೆ 1 ಚೈನ್ ಹಾಕಿ, ಮತ್ತು ಈ 1 ಚೈನ್ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆ, 1 ಚೈನ್, 3 ಡಬಲ್ ಕ್ರೋಶೆ, 1 ಚೈನ್, 3 ಡಬಲ್ ಕ್ರೋಶೆ, 1 ಚೈನ್, 3 ಡಬಲ್ ಕ್ರೋಶೆ. ನೋಡಿ, ಹೀಗೆ ಬರುತ್ತೆ.
ಇದೇ ರೀತಿ ಪ್ಯಾಟ್ರನ್ ಹಾಕ್ತಾ ಹೋಗೋದು. ಕಾರ್ನರಲ್ಲಿ ಮಾತ್ರ ನೋಡಿ ಒಂದು ಬ್ಯಾಕ್ ಸೈಡ್ ಬರುತ್ತೆ, ಫ್ರಂಟ್ ಸೈಡ್ ಬರುತ್ತೆ. ಕಾರ್ನರಲ್ಲಿ ಮಾತ್ರ ನಾವು 3 ಡಬಲ್ ಕ್ರೋಶೆ 2 ಚೈನ್ 3 ಡಬಲ್ ಕ್ರೋಶೆ ಹಾಕ್ಕೊಳ್ಳೋದು. ಈ ಕಡೆ ಕಾರ್ನರಲ್ಲಿ ನೋಡಿ, ಮತ್ತು ಈ ಕಡೆ ಕಾರ್ನರಲ್ಲಿ, ಮತ್ತು ಮಧ್ಯೆ ಎಲ್ಲ ಇದೇ ರೀತಿಯೇ ಹಾಕ್ತಾ ಹೋಗೋದು. ನೋಡಿ ಹೀಗೆ 3 ಡಬಲ್ ಕ್ರೋಶೆ 1 ಚೈನ್ 3 ಡಬಲ್ ಕ್ರೋಶೆ 1 ಚೈನ್ 3 ಡಬಲ್ ಕ್ರೋಶೆ 1 ಚೈನ್. ಫ್ರೆಂಡ್ಸ್ ಇದೇ ರೀತಿಯೇ ಹಾಕ್ಕೊಡಿ. ನೋಡಿ ಹೀಗೆ ಬರುತ್ತೆ. ಫ್ರೆಂಡ್ಸ್ ಇದೇ ರೀತಿ ಒಂದು ಹಾಕ್ಕೊಳ್ಳಿ ಒಂದಿಷ್ಟು. ನೋಡಿ ಫ್ರೆಂಡ್ಸ್, ನಾನು ಇಷ್ಟು ದೊಡ್ಡ ಹಾಕ್ಕೊಂಡಿದ್ದೀನಿ. ನನಗೆ ಇಲ್ಲಿಂದ ಇಲ್ಲಿ ತನಕ 16 ರೌಂಡ್ಸ್ ಹಾಕ್ಕೊಂಡಿದ್ದೀನಿ. ನೋಡಿ ಇಲ್ಲಿಂದ ಇಲ್ಲಿ ತನಕ. ಈಗ ವೈಟ್ ಕಲರ್ ತಗೊಳ್ಳೋಣ. ನೋಡಿ ಇಲ್ಲಿಂದ ತ್ರೀ ಚೈನ್ ಹಾಕ್ಕೊಳ್ಳೋಣ. ಮತ್ತು ಇನ್ಕಂಪ್ಲೀಟ್ ಡಬಲ್ ಕ್ರೋಶೆ ಹಾಕೋಬೇಕೀಗ. ನೋಡಿ ಹೀಗೆ, ನೋಡಿ ಹೀಗೆ. ನೋಡಿ ಮತ್ತೆ ಇಲ್ಲಿಂದಾನೆ ನೋಡಿ ಹೀಗೆ 3 ಲೂಪನ್ನು ಒಂದ್ಸರಿ ರೀತಿ ಹೇಳ್ಕೊಂಡು ಮತ್ತೆ 3 ಚೈನ್. ನೆಕ್ಸ್ಟ್ ಇದೇ ಗ್ಯಾಪಲ್ಲಿ ಹೀಗೆ ನೋಡಿ 3 ಇನ್ಕಂಪ್ಲೀಟ್ ಡಬಲ್ ಕ್ರೋಶೆ ಹಾಕೊಂಡ್ಮೇಲೆ 4 ಲೂಪ್ ಇದೆಯಲ್ಲ, ಆ 4 ಲೂಪನ್ನು ಒಂದು ಸಲ ಈ ರೀತಿ ಹೇಳ್ಕೊಂಡು ಮತ್ತು ನೆಕ್ಸ್ಟ್ ಗ್ಯಾಪಲ್ಲೂ ಇದೇ ರೀತಿ ಹಾಕೋಬೇಕು. 1 2 3 ನೋಡಿ 4 ಲೂಪನ್ನು ಈ ರೀತಿ ಹೇಳ್ಕೊಂಡು 1 2 3 ಚೈನ್ ಹಾಕ್ಕೊಂಡು ಮತ್ತೆ ಅದೇ ಗ್ಯಾಪಲ್ಲಿ ಇದೇ ರೀತಿ ಹಾಕೋಬೇಕು. 1 2 3 ಈ 4 ಲೂಪನ್ನು ಒಂದ್ಸಲ ಈ ರೀತಿ ಹೇಳ್ಕೊಂಡು ಒಂದು ಚೈನ್. ಮತ್ತು ನೆಕ್ಸ್ಟ್ ಅದೇ ರೀತಿ ಹಾಕ್ತಾ ಹೋಗೋದು ಫ್ರೆಂಡ್ಸ್. ಇದು ನೋಡಿ 1 2 3 ಈ 4 ಲೂಪನ್ನು ಒಂದೇ ಸಲ ರೀತಿ ಹೇಳ್ಕೊಂಡು 1 2 3 ಚೈನ್ ಹಾಕ್ಕೊಂಡು ನೋಡಿ ಮತ್ತೆ 1 2 3 ನೋಡಿ ಈ 4 ಲೂಪನ್ನು ಈ ರೀತಿ ಒಂದೇ ಸಲ ಲಾಕ್ ಮಾಡಿಕೊಂಡು ನೋಡಿ ಹೀಗೆ ಫ್ರೆಂಡ್ಸ್ ಇದೇ ರೀತಿಯೇ ಫುಲ್ ಹಾಕ್ಕೊಳ್ಳಿ. ಈ ರೀತಿ ಹಾಕಿದ್ದೀನಲ್ಲ, ಇದೇ ರೀತಿಯೇ ಫುಲ್ ರೌಂಡ್ ಹಾಕ್ಕೊಂಡು ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ಲಾಸ್ಟಿಗೆ ಫಸ್ಟಿಗೆ 3 ಚೈನ್ ಹಾಕಿದ್ವಲ್ಲ, 3rd ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ.
ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಈಗ ಮತ್ತೆ ಪಿಕಾಕ್ ಗ್ರೀನ್ ತಗೊಳ್ಳೋಣ. ನೋಡಿ ಮತ್ತೆ ಇಲ್ಲಿಂದಾನೆ ಸ್ಟಾರ್ಟ್ ಮಾಡೋಣ. ತ್ರೀ ಚೈನ್ ಮತ್ತು ಇದೇ ಗ್ಯಾಪಲ್ಲಿ ಡಬಲ್ ಕ್ರೋಶೆ. ಬಟ್ ನಾವು 6 ಡಬಲ್ ಕ್ರೋಶೆ ಹಾಕೋಬೇಕು. 3 ಚೈನನ್ನು ಸೇರಿಸಿ 6 ಡಬಲ್ ಕ್ರೋಶೆ. ನೋಡಿ 1 2 3 4 5 ನೋಡಿ ಹೀಗೆ 6. ನೋಡಿ ಇಲ್ಲಿ ನೆಕ್ಸ್ಟ್ ನೋಡಿ ಈ ಗ್ಯಾಪ್ ಇದೆಯಲ್ಲ, ಇಲ್ಲಿ ಸಿಂಗಲ್ ಕ್ರೋಶೆ. ನೋಡಿ ಮತ್ತೆ ಇಲ್ಲಿ 6 ಡಬಲ್ ಕ್ರೋಶೆ ಹಾಕೋಬೇಕು. Three, 4, 5, 6 ನೋಡಿ ಹೀಗೆ. ಮತ್ತೆ ಇಲ್ಲಿ ಸಿಂಗಲ್ ಕ್ರೋಶೆ. ನೋಡಿ ಮತ್ತೆ ಈ 3 ಚೈನ್ ಹಾಕಿರ್ತೀವಲ್ಲ, ಆ ಗ್ಯಾಪಲ್ಲಿ ಮತ್ತೆ 6 ಡಬಲ್ ಕ್ರೋಶೆ. 1 2 3 4 5 6 ಡಬಲ್ ಕ್ರೋಶೆ ಆದಮೇಲೆ ನೋಡಿ ಈ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ. ನೋಡಿ ಮತ್ತೆ ಇಲ್ಲಿ 6 ಡಬಲ್ ಕ್ರೋಶೆ. 2 3 4 5 6 ನೋಡಿ ಹೀಗೆ. ನೋಡಿ ಈ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ. ಮತ್ತು ಈ 3 ಚೈನ್ ಗ್ಯಾಪಲ್ಲಿ 6 ಡಬಲ್ ಕ್ರೋಶೆ. 2 3 4 5 6 ಡಬಲ್ ಕ್ರೋಶೆ ಆದಮೇಲೆ ಈ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ. ನೋಡಿ ಹೀಗೆ ಫ್ರೆಂಡ್ಸ್, ಇದೇ ರೀತಿಯೇ ಫುಲ್ ಹಾಕ್ಕೊಳ್ಳಿ. ನೋಡಿ 6 ಡಬಲ್ ಕ್ರೋಶೆ, ಒಂದು ಸಿಂಗಲ್ ಕ್ರೋಶೆ, 6 ಡಬಲ್ ಕ್ರೋಶೆ, ಒಂದು ಸಿಂಗಲ್ ಕ್ರೋಶೆ, 6 ಡಬಲ್ ಕ್ರೋಶೆ, ಸಿಂಗಲ್ ಕ್ರೋಶೆ. ಫ್ರೆಂಡ್ಸ್, ಇದೇ ರೀತಿಯೇ ಫುಲ್ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ಈಗ ನೆಕ್ಕಿಗೆ ಬಾರ್ಡರ್ ಹಾಕೋಣ. ನೋಡಿ ಇಲ್ಲಿಂದ ಇದು ಸಿಂಗಲ್ ಕ್ರೋಶೆ ರೌಂಡ್ ಫ್ರೆಂಡ್ಸ್. ಇದು
ಒಂದು ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗೋಣ. ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಸಿಂಗಲ್ ಕ್ರೋಶೆ. ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಸಿಂಗಲ್ ಕ್ರೋಶೆ. ನೋಡಿ, ಹೀಗೆ ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗೋದು. ಇದೇ ರೀತಿ ಫುಲ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದಿಷ್ಟು ಹಾಕ್ಕೊಂಡೆ. ಫಸ್ಟಿಗೆ ಸಿಂಗಲ್ ಕ್ರೋಶೆ ಹಾಕಿದ್ವಲ್ಲ, ಅಲ್ಲಿಗೆ ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ಮತ್ತೆ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಸಿಂಗಲ್ ಕ್ರೋಶೆ. ಒಂದೊಂದು ಸಿಂಗಲ್ ಕ್ರೋಶೆ ಮೇಲೆ ಒಂದೊಂದು ಸಿಂಗಲ್ ಕ್ರೋಶೆ. ನೋಡಿ ಫ್ರೆಂಡ್ಸ್, ನಾನು 3 ರೋಸ್ ಹಾಕ್ಕೊಂಡಿದ್ದೀನಿ. ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಹೀಗೆ ಬರುತ್ತೆ. ಹೀಗೆ ನೋಡಿ ಫ್ರೆಂಡ್ಸ್, ಕಂಪ್ಲೀಟ್ ಆದಮೇಲೆ ಈಗ ಕಾಣಿಸ್ತಾ ಇದೆ. ಫ್ರೆಂಡ್ಸ್, ನನಗಿಲ್ಲಿ ಫ್ಲವರ್ ಬದಲಿಗೆ ನಾನು ಬಟರ್ಫ್ಲೈನ ಹಾಕಿದ್ದೀನಿ. ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್, ನೋಡ್ಕೊಳ್ಳಿ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.